ನಿಮ್ ಬಾಯಲ್ಲೇ ಸುಳ್ಳು ಹೇಳ್ಸೋ ಮಟ್ಟಿಗೆ ಅವಳು ಬಂದಿದ್ದಾಳೆ ಅಂದ್ರೆ ಅವಳು ಸಾಮಾನ್ಯದವಳಲ್ಲ. ಆದ್ರೆ ನಾನು ಏನು ಕಮ್ಮಿ ಇಲ್ಲ ಅನ್ನೋದನ್ನ ಅವಳು ತೋರಿಸ್ತೀನಿ. ನನ್ನ ತಂದೆ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಗಿಳಿ ಇಲ್ಲಿಗೆ ಬಂತು. ಏನಾದ್ರೂ ಸುಳಿವು ಕೊಡ್ತಾ ಇದೆಯಾ, ಅಥವಾ ನನ್ನ ತಂದೆ ಇಲ್ಲೇ ಎಲ್ಲಾದ್ರೂ ಸುತ್ತಮುತ್ತ ಇರಬಹುದಾ? ಬೇಗ ಬಾ ಶೇಷ. ಈ ಮೋಸಗಳಿಗೆಲ್ಲ ತಡೆ ಹಾಕೋದಿಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಏನೋ ನಾಗಮಣಿ ನಮ್ಮನೇಲಿತ್ತ? ಈ ವಿಚಾರ ಹೀಗೆ ಗೊತ್ತಾಯ್ತು? ಯಾರು ಹೇಳಿದ್ರು? ಇಷ್ಟು ದಿನ ನಮಗೆ ಯಾಕೆ ಗೊತ್ತಿರಲಿಲ್ಲ? ಇಲ್ಲೇ ನಿಂತಿದ್ದಾನಲ್ಲ ನಿಮ್ಮ ಅಣ್ಣ, ಇವನ್ನ ಕೇಳು, ಹೇಳ್ತಾನೆ. ಏನು ಅಣ್ಣನ ಹತ್ರನ? ಹೌದಪ್ಪ, ನಿಮ್ಮಣ್ಣ ಮಾಡಿರೋ ಘನಂದಾರಿ ಕೆಲಸದ ಬಗ್ಗೆ ಕೇಳಿದ್ರೆ ನೀನೇನ್ ಹೇಳ್ತೀಯೋ ಗೊತ್ತಿಲ್ಲ. ಅಮ್ಮ, ಸುತ್ತಿ ಬಳಸಿ ಯಾಕೆ ಮಾತಾಡ್ತಾ ಇದ್ದೀರಾ? ಅದೇನು ಅಂತ ನೇರವಾಗಿ ವಿಷಯಕ್ಕೆ ಬನ್ನಿ. ಅರ್ಜುನ್, ಇಷ್ಟು ದಿನ ನಾಗಮಣಿ ನಮ್ಮನೇಲಿ ಇದ್ದಿದ್ದ ವಿಚಾರ ಕರ್ಣನ್ಗೂ ಗೊತ್ತಿತ್ತು. ಅಪ್ಪ ಮಗ ಇಬ್ರು ಸೇರ್ಕೊಂಡು ನಮ್ಮೆಲ್ರೂ ಕತ್ಲೆಲಿಟ್ಬಿಟ್ಟಿದ್ರು ಇಷ್ಟು ದಿನ. ಅಣ್ಣ, ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೋ ಹೀಗೆ ಮಾಡ್ದೆ? ಮಾತಾಡೋ. ತಪ್ಪಾಗಿ ಹೋಯ್ತು ಅರ್ಜುನ್. ಆ ನಾಗಮಣಿ ಶಕ್ತಿನೇ ಅಂತದ್ದು. ಅದು ನೋಡಿದವ್ರನ್ನ ಮರಳು ಮಾಡ್ಬಿಡುತ್ತೆ. ತಪ್ಪು ಮಾಡ್ಬಿಟ್ಟೆ. ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ ಕಣ. ಆದ್ರೀಗ ಅಪ್ಪ ಅದಕ್ಕಿಂತ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ದಾರೆ. ಅಂದ್ರೆ ನಾಗಮಣಿಗೆ ಪೂರ್ತಿ ಶಕ್ತಿ ಇಲ್ಲ ಅರ್ಜುನ್. ಅಪ್ಪ ಮತ್ತೆ ಭೈರವ್ ಬಾಬಾ ಸೇರ್ಕೊಂಡು ಆ ನಾಗಮಣಿಗೆ ಶಕ್ತಿ ತುಂಬಾ ಕೆಲಸ ಮಾಡ್ತಿದ್ದಾರೆ. ಅದು ಅಲ್ಲದೆ ಅವರಿಬ್ರು ಸೇರ್ಕೊಂಡು ಅದನ್ನ ಯಾವುದೋ ರಹಸ್ಯವಾದ ಜಾಗದಲ್ಲಿ ಬೇರೆ ಮುಚ್ಚಿಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಆ ನಾಗಮಣಿನ ನಾಗಿನಿ ಕಲ್ಪಿಸ್ಬಿಟ್ರೆ ಅಟ್ಲೀಸ್ಟ್ ಮುಂದಾಗ ಅನಾಹುತನಾದ್ರೂ ತಪ್ಪಿಸ್ಬೋದು. ಆಗಿದ್ದು ಆಗೋಯ್ತು. ನಾಗಮಣಿ ನಾಗಿಣಿಯ ಸ್ವತ್ತು, ನಾಗಲೋಕದ ಸ್ವತ್ತು. ಅದನ್ನ ಅನ್ಯಾಯವಾಗಿ ದೋಚಿರೋದಲ್ದೆ ಬಚ್ಚಿಟ್ಟಿರೋದು ಇನ್ನೂ ದೊಡ್ಡ ತಪ್ಪು. ಏನಾದ್ರೂ ಸರಿ, ಅದೆಷ್ಟೇ ಕಷ್ಟ ಆದ್ರೂ ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಮಾಡಿ ಅದನ್ನ ನಾಗಿಣಿ ಕೈಗೆ ಸೇರಿಸೋ ವ್ಯವಸ್ಥೆ ಆದಷ್ಟು ಬೇಗ ಆಗಬೇಕು. ಅಪ್ಪನ್ನ ಹೆದರಿಸಿ ಬೆದರಿಸಿ ಆದ್ರೂ ಈ ಕೆಲಸ ಮಾಡಲೇಬೇಕು. ಆ ನಾಗಮಣಿ ಇಷ್ಟು ದಿನ ನಮ್ಮ ಮನೇಲಿ ಇದ್ದಿದ್ದಕ್ಕೆ ಅನ್ಸುತ್ತೆ ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದು. ಇನ್ನು ನೋಡ್ತಾ ಕೂರೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಆ ನಾಗಮಣಿ ನಮ್ಮ ಮನೆಯಲ್ಲಾಗ್ಲಿ ಅಥವಾ ನಮ್ಮ ಮನೆಯವ್ರ ವಶದಲ್ಲಾಗ್ಲಿ ಇರಬಾರ್ದು. ಅಪ್ಪ ಮನೆಗೆ ಬರಲಿ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಶೇಷ, ಶೇಷ ಎಲ್ಲಿದ್ಯಾ? ಶೇಷ ಬಾ. ಶೇಷ
ಅಮೃತ, ಏನಾಯ್ತು? ಯಾಕಿಷ್ಟೊಂದು ಆತಂಕ ಧಾವಂತದಲ್ಲಿದ್ಯಾ? ನಿನ್ನ ಸ್ಥಿತಿ ನೋಡಿ ನನಗೆ ತುಂಬಾ ಸಂಕಟ ಆಗ್ತಿದೆ. ಹೇಳು ಅಮೃತ, ಏನಾಯ್ತು? ಯಾವುದು ಸರಿ ಇಲ್ಲ ಶೇಷ. ನಾವು ಅನ್ಕೊಂಡಿದ್ದ ಥರ ಏನು ನಡೀತಾ ಇಲ್ಲ. ಎಲ್ಲ ವಿಚಿತ್ರ ಘಟನೆಗಳು ನಡೀತಾ ಇದೆ. ಯಾವುದೋ ದುಷ್ಟಶಕ್ತಿಗಳು ನಮ್ಮ ಬೆನ್ನು ಹತ್ತಿದೆ. ಏನು ದುಷ್ಟಶಕ್ತಿಗಳ? ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳು ಅಮೃತ. ನನಗೆ ತುಂಬಾ ಆತಂಕ ಆಗ್ತಿದೆ. ನಾನವತ್ತಿಲ್ಲಿಂದ ಹೋದ್ಮೇಲೆ ಏನೇನೋ ನಡೆದೋಯ್ತು. ಯಾವುದೋ ಒಂದು ಶಕ್ತಿ ನನ್ನ ಮತ್ತೆ ಅರ್ಜುನ್ ಅವ್ರ ಮಧ್ಯೆ ಗೋಡೆ ಹಾಕೋದಕ್ಕೆ ನಿಂತಿದೆ. ಅದು ನಮಗೆ ಗೊತ್ತಿಲ್ಲದೆ ಇದೆಲ್ಲ ಹೇಗಾಗುತ್ತೆ ಸಾಧ್ಯ ಅಮೃತ? ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬೆನ್ನ ಹಿಂದೆ ಇಷ್ಟೆಲ್ಲ ನಡೀತಾ? ಆ ದುಷ್ಟಶಕ್ತಿಯ ಉದ್ದೇಶ ಆದ್ರೂ ಏನು ನನಗೆ ಅರ್ಥನೇ ಆಗ್ತಿಲ್ಲ. ಆ ದುಷ್ಟಶಕ್ತಿಯ ಉದ್ದೇಶ ಅರ್ಜುನ್ ಅವ್ರಿಗೆ ಹತ್ರ ಆಗೋದು. ಅದಕ್ಕೆ ನನ್ನ ರೂಪನ ತಗೊಂಡು ಹೋಗಿ ಅವರನ್ನ ಮರಳು ಮಾಡೋದಕ್ಕೆ ನೋಡಿದೆ ಶೇಷ. ಹೌದಾ? ಹಾಗಾದ್ರೆ ಅರ್ಜುನ್ ಅವರು ಆ ಶಕ್ತಿಗೆ ಮರಳಾಗ್ಬಿಟ್ರ? ಮಾತಾಡು ಮಾತಾಡು ಅಮೃತ. ಅರ್ಜುನ್ ಅವರು ಏನಂದ್ರು? ಇಲ್ಲ, ಅರ್ಜುನ್ ಅವರ ನಡವಳಿಕೆ ಬಗ್ಗೆ ಇವಳ ಹತ್ರ ಸ್ವಲ್ಪನೂ ಸೂಚನೆ ಬಿಟ್ಕೊಡ್ಬಾರ್ದು. ಏನು ಗೊತ್ತಿಲ್ಲದ ಹಾಗೆ ಇದ್ಬಿಟ್ರೆ ನನ್ನ ಕೆಲಸ ಸುಲಭ ಆಗತ್ತೆ. ಯಾಕೆ ಸುಮ್ಮನಾಗ್ಬಿಟ್ಟೆ? ಹೇಳು. ಅರ್ಜುನ್ ಅವ್ರು ಏನಂದ್ರು? ಅವರು ಏನು ಮಾತಾಡ್ಲಿಲ್ಲ ಶೇಷ. ಸುಮ್ಮನೆ ಮೌನಕ್ಕೆ ಶರಣಾಗ್ಬಿಟ್ರು. ಅರ್ಜುನ್ ಅವ್ರ ಮೌನನ ನನಗೂ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಒಟ್ಟಲ್ಲಿ ಅವರ ಸ್ವಭಾವ ವಿಚಿತ್ರವಾಗ್ತಿದೆ ಅಂತ ಅನಿಸ್ತಿದೆ. ಆಗ್ಲಿ ಬಿಡು, ನನಗೂ ಅದೇ ತಾನೇ ಬೇಕಾಗಿರೋದು. ಅವನು ಮೌನವಾಗಿದ್ದಷ್ಟು ನನಗೆ ಲಾಭ. ಅವನ ವರ್ತನೆ ವಿಚಿತ್ರವಾದಷ್ಟು ಅವನನ್ನ ನಿನ್ನಿಂದ ದೂರ ಮಾಡೋದು ನನಗೆ ಸುಲಭ. ಅದೆಲ್ಲ ಬಿಡು. ನಾನೀಗ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರನ ಮಾತಾಡೋದಿತ್ತು. ಏನದು? ನಾವೀಗ ಮನುಷ್ಯ ಲೋಕನ ಬಿಟ್ಟು ಹೋಗೋ ಸಮಯ ಬಂದಿದೆ ಶೇಷ. ಏನ್ ನಿನ್ ಮಾತಿನ ಅರ್ಥ ಅಮೃತ? ನಾವು ಈ ಭೂಲೋಕನ ಬಿಟ್ಟು ಹೋಗೋ ಸಮಯ ಬಂದ್ಬಿಡ್ತಾ? ಅಂದ್ರೆ ನಾವು ಇಷ್ಟು ದಿನ ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದ್ವು ಆ ಸತ್ಯ ನಮ್ಗೆ ಗೊತ್ತಾಗಿದೆ ಶೇಷ. ನಾಗಮಣಿ ಇರೋ ಸ್ಥಳ ಯಾವುದು ಅಂತ ಗೊತ್ತಾಗಿದೆ. ಮನೇಲಿ ಇಷ್ಟೊಂದೆಲ್ಲ ನಡೀತಾ ಇದ್ರು, ನನಗೊಂದು ಸಣ್ಣ ಸುಳಿವು ಸಿಗ್ಲಿಲ್ವಲ್ಲ. ಎಷ್ಟು ದೊಡ್ಡ ಪ್ರಮಾದ ಆಗೋಗಿದೆ ನಮ್ಮಿಂದ. ಇದನ್ನ ಹೀಗೆ ಮುಂದುವರಿಯಕ್ಕೆ ಬಿಡಬಾರ್ದು. ಅಪ್ಪ ಬಂದ ತಕ್ಷಣ ನಾಗಮಣಿ ವಿಚಾರವಾಗಿ ಅವ್ರ ಹತ್ರ ಮಾತಾಡಬೇಕು. ನಾವು ಮಾಡಿದ ತಪ್ಪನ್ನ ನಾವೇ ಸರಿಪಡಿಸ್ಕೋಬೇಕು. ಅರ್ಜುನ್, ಏನ್ ಮಯೂರಿ, ಏನಾದರೂ ಮಾತಾಡೋದಿತ್ತ?
ಒಂದು ಸತ್ಯ ಗೊತ್ತಾಗಬೇಕಿತ್ತು. ನೀನು ಸತ್ಯ ಹೇಳ್ತೀಯ ಅನ್ನೋ ನಂಬಿಕೆಯಿಂದ ಇಲ್ಲಿ ಬಂದಿದ್ದೀನಿ. ನೀನು ಯಾವ ಸತ್ಯದ ಬಗ್ಗೆ ಮಾತಾಡ್ತಾ ಇದೆಯಾ ಮಯೂರಿ? ಆವತ್ತು ನೀನು ಮನೆಯಿಂದ ಹೊರಗೋದ್ಯಲ್ಲ, ಅದೇ ಜ್ಯೋತಿ ಬರೋದಕ್ಕೂ ಮುಂಚೆ ನೀನಾಗೆ ಹೊರಗೆ ಹೋದ್ಯೋ ಅಥವಾ ಬೇರೆ ಯಾವ್ದಾದ್ರೂ ಶಕ್ತಿ ನಿನ್ನ ಕರ್ಕೊಂಡೋಯ್ತು? ಶಕ್ತಿನ? ಯಾವ ಶಕ್ತಿ? ಸುಮ್ಮನೆ ಏನೇನೋ ಮಾತಾಡ್ಬೇಡ ಮಯೂರಿ, ಅಂಥದ್ದೆಲ್ಲ ಏನೂ ಆಗಿಲ್ಲ. ಇಷ್ಟಕ್ಕೂ ನಿಂಗೆ ಯಾಕೆ ಈ ಅನುಮಾನ ಬಂತು? ನನಗೆ ಯಾಕೆ ಅನುಮಾನ ಬಂತು ಅನ್ನೋ ಪ್ರಶ್ನೆ ಈಗ ಬೇಡ. ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ ಅಂತ ನನಗೆ ಗೊತ್ತು ಅರ್ಜುನ್. ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು. ಆವತ್ತು ನಿನ್ನ ಯಾವುದೋ ಶಕ್ತಿ ಮನೆಯಿಂದ ಕರ್ಕೊಂಡು ಹೋಯ್ತು ತಾನೆ? ಮಾತಾಡು ಅರ್ಜುನ್. ಇನ್ನೂ ಸತ್ಯ ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ. ಸಮಸ್ಯೆ ಇರೋವಾಗ್ಲೇ ಬಗೆಹರಿಸ್ಕೋಬೇಕು ಅರ್ಜುನ್. ಮಾತಾಡೋ. ಹೌದು ಮಯೂರಿ, ಆ ನಾಗಿಣಿ ನನಗೆ ಮೋಸ ಮಾಡಿ ಅಮೃತ ಅವ್ರ ರೂಪ ತಗೊಂಡು ನನ್ನನ್ನು ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗಿದ್ಲು. ಅಷ್ಟೇ ಅಲ್ಲ, ಅದೇ ಸಮಯಕ್ಕೆ ಸರಿಯಾಗಿ ಮನೆಯವ್ರಿಗೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ಹೇಳಿ ಬೇರೆ ಯಾರಿಗೂ ನನ್ನ ರೂಪ ಕೊಟ್ಟು ಇಲ್ಲಿ ಅವನ್ನ ಇರಿಸಿದ್ಲು. ಏನ್ ಹೇಳ್ತಿದ್ಯಾ ಅರ್ಜುನ್? ಅಲ್ಲ, ಇಷ್ಟೆಲ್ಲ ಆದ್ರೂ ಮನೆಯವ್ರಿಗೆ ಯಾವ ವಿಚಾರನೂ ಗೊತ್ತಿಲ್ವಾ? ಇಲ್ಲ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗಬಾರ್ದು ಅಷ್ಟೇ. ಅಮೃತ, ಹಾಗಾದ್ರೆ ನಾಗಮಣಿ ಇರೋ ಸ್ಥಳ ಗೊತ್ತಾಯ್ತಾ? ಎಲ್ಲಿದೆ ಅಮೃತ? ಹೇಳ್ತೀನಿ ಶೇಷ, ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನಗೆ ನನ್ನ ಶಕ್ತಿಗಳೆಲ್ಲ ಬೇಕು, ಅದನ್ನೆಲ್ಲ ಕೊಟ್ಬಿಡು. ಹೌದು ಶೇಷ, ಶಕ್ತಿಗಳಿಲ್ಲದೆ ನಾಗಮಣಿ ಹತ್ರ ಹೋಗೋದು ಅಸಾಧ್ಯವಾದ ಮಾತು. ನಾಗಮಣಿನ ಪಡ್ಕೊಳ್ಳೋದಿಕ್ಕೆ ನಾನು ನನ್ನ ಶಕ್ತಿಗಳ ಜೊತೆನೆ ಹೋಗ್ಬೇಕು. ಅದಕ್ಕೂ ಮೊದಲು ಈ ಮನುಷ್ಯ ಲೋಕದ ಸಂಬಂಧಗಳನ್ನ, ಬಾಂಧವ್ಯಗಳನ್ನ ಎಲ್ಲ ಕಿತ್ತು ಬಿಸಾಕಿ ಶುದ್ಧ ಮನಸ್ಸಿನಿಂದ ನಾಗಮಣಿ ಹತ್ರ ಹೋಗ್ಬೇಕು. ಇಲ್ಲ ಅಂದ್ರೆ ನಾಗಮಣಿ ನಮಗೆ ದಕ್ಕಲ್ಲ. ಅದಕ್ಕೆ ನನ್ನ ಶಕ್ತಿಗಳನ್ನೆಲ್ಲ ನನಗೆ ಕೊಟ್ಬಿಡು ಶೇಷ. ಹಾಗಾದ್ರೆ ನೀನು ಮನುಷ್ಯ ಲೋಕದ ಸಂಬಂಧಗಳನ್ನ ಶಾಶ್ವತವಾಗಿ ಕಿತ್ತು ಬಿಸಾಕೋದಿಕ್ಕೆ ಸಿದ್ಧ ಆಗಿದ್ಯಾ ಅಂದಾಗಾಯ್ತು. ಹೌದು ಶೇಷ, ನಾಗಮಣಿಗೋಸ್ಕರನೇ ತಾನೆ ನಾವು ಇಷ್ಟು ದಿನ ರಾಜಿಯಾಗಿ ಈ ಲೋಕದಲ್ಲಿದ್ದಿದ್ದು. ಈಗ ನನ್ನ ಮೂಲ ಉದ್ದೇಶ ಈಡೇರೋ ಸಮಯ ಬಂದಾಗಿದೆ. ಮನುಷ್ಯ ಲೋಕದ ಈ ಸಂಬಂಧಗಳ ನಾಟಕಕ್ಕೆ ತೆರೆ ಎಳೆಯೋ ಸಮಯ ಬಂದಾಯ್ತು. ಹಾಗಾದ್ರೆ ಅರ್ಜುನ್ ನನಗೆ ಯಾರೂ ಮುಖ್ಯ ಅಲ್ಲ. ನಾಗಮಣಿಯ ಮುಂದೆ ಮತ್ತೆ ಯಾವ ಸಂಬಂಧಗಳಿಗೂ ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಜಾಗ ಇಲ್ಲ ಶೇಷ. ನಾಗಮಣಿ ಪಡ್ಕೊಳ್ಳೋ ನನ್ನ ಹೋರಾಟದ ಮುಂದೆ ಅರ್ಜುನ್ ಅವ್ರು ಅಡ್ಡಿ ಆಗ್ತಾರೆ ಅಂದ್ರೆ ನಾನು ಅವರನ್ನು ಪಕ್ಕಕ್ಕೆ ತಳ್ಳೋದಿಕ್ಕೆ ಸಿದ್ಧ. ನನಗೆ ನನ್ನ ನಾಗಶಕ್ತಿಗಳು ಮತ್ತೆ ಬೇಕು. ಕೊಟ್ಬಿಡು ಶೇಷ, ನಾನು ಹೋಗಿ ನಾಗಮಣಿನ ತಗೊಂಡ್ ಬರ್ತೀನಿ. ನಾವಿಬ್ರು ಈ ಮನುಷ್ಯ ಲೋಕದ ಸಹವಾಸನ ಬಿಟ್ಟು
ನಾಗಲೋಕಕ್ಕೆ ಹೊರಟೋಗೋಣ. ಯಾರಿಂದ ಎಲ್ಲಿ ಹೇಗ್ ನಡೀತಾ ಇದೆ ಅನ್ನೋದು ಒಂದೊಂದಾಗೆ ಅರ್ಥ ಆಗ್ತಾ ಹೋಗುತ್ತೆ ಇನ್ಮೇಲೆ. ಅಮೃತ ಯಾಕೆ ಈ ಮನೆಗೆ ಬಂದು ಸೇರ್ಕೊಂಡ್ಲು, ಯಾರ್ಯಾರು ಯಾವ್ಯಾವ ನಾಟಕ ಆಡ್ತಿದ್ದಾರೆ, ನಾಗಮಣಿಗೂ ಈ ಮನೆಗೂ ಸಂಬಂಧ ಏನು, ಈ ಮನೇಲಿ ಸೇರಿದ ನಕಲಿ ಅರ್ಜುನ್ಗೂ ಆ ನಾಗಿಣಿಗೂ ಏನ್ ಸಂಬಂಧ, ಎಲ್ಲ ಅರ್ಥ ಆಗ್ತಾ ಹೋಗುತ್ತೆ ಅರ್ಜುನ್. ಕೇಳ್ತಾ ಇದ್ರೆ ಇದೆಲ್ಲದಕ್ಕೂ ಒಂದಕ್ಕೊಂದ್ರ ಜೊತೆ ಕೊಂಡಿರೋ ಹಾಗಿದೆ. ಚಕ್ರವ್ಯೂಹನ ಭೇದಿಸ್ಲೇಬೇಕು ಅಂತ ಈ ಮಯೂರಿ ನಿರ್ಧಾರ ಮಾಡಾಗಿದೆ. ಎಲ್ರ ಗುಟ್ಟನ್ನು ಬಯಲ್ಗೆಳ್ದೆ ಎಳಿತೀನಿ. ಮಯೂರಿ, ನಾನಾಗಲೇ ಹೇಳಿದಾಗೆ ಈ ವಿಚಾರ ಯಾರಿಗೂ ಗೊತ್ತಾಗೋದು ಬೇಡ. ನೀನು ನನ್ನ ಸ್ನೇಹಿತೆ ಅಂತ ಅಂದ್ಕೊಂಡು ನಿನ್ನ ಹತ್ರ ಎಲ್ಲ ಹೇಳ್ಕೊಂಡಿದ್ದೀನಿ. ಖಂಡಿತ ಕಣ, ನೀನೇನು ಭಯ ಪಡಬೇಡ. ಈ ವಿಚಾರ ನನ್ನಲ್ಲೇ ಇರುತ್ತೆ. ನೀನು ಸ್ವಲ್ಪ ರೆಸ್ಟ್ ಮಾಡು, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ನಾನಿನ್ ಬರ್ತೀನಿ. ಇವಳು ಹೇಳ್ತಾ ಇರೋದನ್ನ ನೋಡಿದ್ರೆ ಇವಳ ಮನಸ್ಸಲ್ಲಿ ಅರ್ಜುನ್ ಅವರಿಗೆ ಕೊಟ್ಟ ಸ್ಥಾನ ಕಡಿಮೆ ಆಗಿರೋ ಹಾಗಿದೆ. ಅದು ಅಲ್ಲದೆ ಇವಳಿಗೀಗ ನಾಗಶಕ್ತಿಗಳನ್ನ ಕೊಡೋದ್ರಿಂದ ನನಗೂ ಸಹಾಯನೇ ಆಗುತ್ತೆ. ಒಂದು ವೇಳೆ ಅಮೃತ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ಮತ್ತೆ ಪ್ರೀತಿ ಬಂದ್ರು, ಹೇಗಿದ್ರು ಆ ಮನೆಗೆ ಸರ್ಪ ದಿಗ್ಬಂಧನ ಇರೋದ್ರಿಂದ ಇವಳಿಗೆ ಶಕ್ತಿಗಳನ್ನ ಕೊಡೋದ್ರಿಂದ ಮತ್ತೆ ಇವಳು ಆ ಮನೆಗೆ ಹೋಗೋದನ್ನ ಶಾಶ್ವತವಾಗಿ ತಡೆದ ಹಾಗಾಗತ್ತೆ. ಆ ಮನೆಯಿಂದ ಇವಳನ್ನ ದೂರ ಇಡಬೇಕಾದ್ರೆ ಇವಳು ಮನುಷ್ಯಳಿಗಿಂತ ನಾಗವಾಗಿದ್ರೆ ನನಗೂ ಸುಲಭ. ಹೇಗಿದ್ರು ಇವಳಿಗೆ ನನ್ನ ಮೇಲೆ ಯಾವ ಅನುಮಾನಗಳು ಬಂದ ಹಾಗಿಲ್ಲ. ಇವಳಿಗೆ ಇವಳ ಶಕ್ತಿಗಳನ್ನ ಕೊಟ್ಟು ಇಲ್ಲಿಂದ ಸಾಗ ಹಾಕಬೇಕು. ನಾಗಮಣಿ ತಗೊಂಡು ಇವಳು ನಾಗಲೋಕಕ್ಕೆ ಹೋದ್ಮೇಲೆ ಏನಾದ್ರೂ ತಂತ್ರ ಮಾಡಿ ಅರ್ಜುನ್ ಅವರಿಗೆ ಹತ್ರ ಆಗೋದಕ್ಕೆ ನನಗೆ ಸುಲಭ ಆಗತ್ತೆ. ಇವಳಿಗೆ ಶಕ್ತಿಗಳನ್ನ ಕೊಡೋದ್ರಿಂದ ನನಗೇನು ನಷ್ಟ ಇಲ್ಲ ಅನ್ಸುತ್ತೆ. ಯಾಕೆ ಯೋಚಿಸ್ತಾ ನಿಂತ್ಬಿಟ್ಟೆ ಶೇಷ? ನನ್ನ ಶಕ್ತಿಗಳನ್ನ ನನಗೆ ಮತ್ತೆ ವಾಪಸ್ ಕೊಡ್ತೀಯ ಅಲ್ವಾ? ಖಂಡಿತ ಅಮೃತ, ಎಷ್ಟು ಒಳ್ಳೆ ವಿಚಾರ ತಂದಿದ್ಯಾ. ಅಂತೂ ನಮ್ಮ ನಾಗಮಣಿ ಪಡ್ಕೊಳ್ಳೋ ಹೋರಾಟಕ್ಕೆ ಇಷ್ಟು ಬೇಗ ಫಲ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನ ಇಚ್ಛೆಯಂತೆ ನಿನ್ನ ನಾಗಶಕ್ತಿಗಳನ್ನ ನಿನಗೆ ದಾರಿ ಎರೆದುಕೊಡ್ತಾ ಇದ್ದೀನಿ. ನಿನ್ನ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ ಅಂತ ಆ ಪರಮೇಶ್ವರನ ಹತ್ರ ನಾನು ಬೇಡ್ಕೋತೀನಿ.